Hello everyone, welcome back to Adiga's Kennel YouTube channel. ಎಲ್ರು ಹೇಗಿದ್ದೀರಾ? ಇವತ್ತು ಒಂದು ಹೊಸ ಸೆಟಪ್ ಅಲ್ಲಿ ಇದೀನಿ, ಛತ್ರಿ ಹಿಡ್ಕೊಂಡಿದೀನಿ, ಮಳೆ ಬರ್ತಿದೆ. ಡಾಲಿಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಿರೋದು ತೋರ್ಸೋಣ ಅಂತ ಅನ್ಕೊಂಡೆ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದಾಳೆ. ಹೇಗ್ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಹೇಳಿ ನೋಡೋಣ ಬನ್ನಿ. ಅಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅವಳಿಗೆ ಅಲ್ಲಿ ಆಲ್ರೆಡಿ ಒಂಥರ ಹೊಟ್ಟೆಲೆಲ್ಲ ಹೊಟ್ಟೆ ಕಿವುಚ್ದಂಗ್ ಆಗ್ತಿರ್ಬೋದು. ಬನ್ನಿ ಈಗ ಅವಳನ್ನ ಬಿಡ್ತೀನಿ, ನೋಡಿ ಹೇಗಿರುತ್ತೆ ಅಂತ. ಈಗ ಬಿಡ್ತೀನಿ ನೋಡಿ. ಎಲ್ರು ಗಲಾಟೆ ಮಾಡ್ತಾರೆ ಬಿಟ್ರೆ, ಡಾಲಿ ಮಾತ್ರ ಮೋನಿ ಇಲ್ಲ. ಡಾಲಿ ಮಾತ್ರ ಮೋನಿ ಇರು, ಡಾಲಿ ಬಾ, ಮೋನಿ ಇರು, ಮೋನಿ ಇರು, ಬೇಡ ಮೋನಿ, ಬಾ ಡಾಲಿ, ಡಾಲಿ ಬಾ, ಡಾಲಿ ಬಾ, ಮೋನಿ ಹೋಗು, ಮೋನಿ ಬೇಡ, ಹೋಗು. ನೋಡಿ ಅಲ್ಲಿ ಅಮ್ಮ ಕೆಲ್ಸ ಮಾಡ್ತಿದ್ದಾರೆ. ಡಾಲಿ, ಅಮ್ಮ ಏನ್ ಮಾಡ್ತಿದ್ದಾಳೆ ಡಾಲಿ? ಅಮ್ಮ ಕೆಲ್ಸ ಮಾಡ್ತಿದ್ರೆ ಅಲ್ಲೇ ಇರೋದು, ಅಮ್ಮಂಗ್ ಹೆಲ್ಪ್ ಮಾಡ್ತಾ. ಏನ್ ಹೆಲ್ಪ್ ನೋಡ್ಬೇಕಾ ನೀವು? ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಳೆ ನೋಡಿ. ಅಮ್ಮ ಬಿಸಾಕಿದ್ದನ್ನ ಹೋಗಿ ಹಿಡಿಯೋದಿದೆಯಲ್ಲ, ಅದೇ ಅವಳು ದೊಡ್ಡ ಹೆಲ್ಪ್ ಅಲ್ವಾ ಡಾಲಿ? ನಿಂಗೆ ಹೆಲ್ಪರ್ ಇಲ್ದೆ ಹೆಂಗ್ ಇಷ್ಟೊತ್ತು ಕೆಲ್ಸ ಮಾಡಕ್ಕಾಯ್ತು? ನೋಡಿ ಅದೇ ಕೆಲ್ಸ ಅವಳದ್ದು. ಅದ್ ಬಿಸಾಕಿರೋದನ್ನ ಹೋಗಿ ಹಾರಿ ಹಿಡಿಯೋದು. ಅಂದ್ರೆ ಇವಳ ಅಮ್ಮ ಅದೇ ಮೋನಿ ಇದ್ಲಲ್ಲ, ಅವಳು ಕೂಡ ಹಂಗೆ ಕಲ್ಲು ಹಿಡ್ಕೊಂಡು ಆಟ ಆಡೋದು. ರಾಗ ಮಾಡೋದಂದ್ರೆ ಅದನ್ನ ಹಿಡಿಯೋದಿದೆಯಲ್ಲ, ಅದು ಅವಳಿಗೊಂದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವಳಿಗೆ. ಮತ್ ನಮ್ಮನೇಲಿ ಎಲ್ಲರೂ ಅಷ್ಟೇ, ಅಪ್ಪ ತೋಟಕ್ಕೆ ಹೋದ ತಕ್ಷಣ ಹೋಗೋದು ಹಂಗೆ ಮಾಡ್ತಿದ್ರು. ಬಟ್ ಇವಳೊಬ್ಳು ಮಾತ್ರ ಬೇರೆ ತರ. ಛತ್ರಿ ಹಾಕಿಡ್ಕೊಂಡಿದೀನಿ ಅಂತನಾ, ಮಳೆ ಬರ್ತಿದೆ, ನಂಗೂ ಒದ್ದೆ ಆಗಕ್ ತೊಂದ್ರೆ ಇಲ್ಲ, ಕ್ಯಾಮ್ರಾ ಒದ್ದೆ ಆಗತ್ತಲ್ಲ ಅಂತ ಹಿಡ್ಕೊಂಡೆ. ಅದೇ ಎಲ್ಲರೂ ಅಷ್ಟೇ, ಅಪ್ಪ ತೋಟಕ್ಕೆ ಹೊರಟ್ರೆ ಅಪ್ಪನ ಜೊತೆನೆ ಹೋಗೋದು ಅಂತ. ಇವಳೊಬ್ಳು ಮಾತ್ರ ನನ್ಗೆ, ಅಮ್ಮಂಗೆ, ವೈಷ್ಣವಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಳೆ. ನಾವು ಬಂದ್ರಷ್ಟೇ ತೋಟಕ್ಕೆ ಹೋಗೋದು, ನಮ್ ಜೊತೆನೆ ಬರ್ಬೇಕು ಅಂತ. ಇಲ್ಲಿ ಅಮ್ಮ ಒಂದೊಂದು ಕಳೆ ಕಿತ್ತಿ ಎಸ್ದಂಗು ಹೋಗಿ ಹಿಡ್ಕೊಂಡ್ ಬರ್ತಾಳೆ ಅಲ್ವಾ ಡಾಲು? ನಿಮ್ ಕಡೆ ಎಲ್ಲ ಮಳೆ ಸ್ಟಾರ್ಟ್ ಆಗಿದ್ಯಾ? ನಿಮ್ದು ಯಾವ ಲೊಕೇಶನ್ ಬರುತ್ತೆ? ಮಳೆ ಹೇಗ್ ಬರ್ತಿದೆ? ಜೋರ್ ಮಳೆ ಇದೆಯಾ? ಕಮೆಂಟ್ ಮಾಡಿ. ನೋಡಿ ಅವಳು ಎತ್ತಿ ಹಾಕ್ತಿರೋ ಕಲ್ ಸೈಜ್ ನೋಡಿ ಒಂದ್ಸತಿ, ಕಾಣಿಸ್ತಿದ್ಯಾ ನಿಮ್ಗೆ? ಅದು ಹೆಲ್ಪ್ ಅವಳದ್ದು. ಅಮ್ಮ ಕ್ಲೀನ್ ಮಾಡ್ತಿದ್ದಾಳೆ ಅಂತ ಅವಳು. ಡಾಲು ಅದನ್ನ ಕ್ಲೀನ್ ಮಾಡ್ತಿದ್ಯಾ? ಅದನ್ನ ಎತ್ತಿ ಇಡ್ತಾಳೆ ಈಗ ಅವಳು, ಅದೇ ಅವಳ ಕೆಲ್ಸ. ಅದ್ ಸೈಜ್ ನಿಮಗ್ ಗೊತ್ತಾಗ್ತಿದೆಯಲ್ಲೋ ಗೊತ್ತಿಲ್ಲ ನಂಗೆ. ಆಯ್ತು, ಕ್ಲೀನ್ ಮಾಡಿಲ್ಲ ನೋಡಿ, ಅಲ್ಲಿ ಗಲೀಜ್ ಅನ್ಸ್ತವಳಿಗೆ, ಎತ್ತಿ ಅಲ್ಲಿಗೆ ಹೊತ್ತಾಕಿಲ್ಲ. ಡಾಲು ನೋಡಿ ಅಲ್ಲಿ ಆ ಕಲ್ಲ ಹತ್ರನು ಮಾತಾಡ್ತಾಳೆ ಅವಳು. ಅದು ಡಾಲಿ ಕೆಪಾಸಿಟಿ ಅಂದ್ರೆ. ಡಾಲು ಈಗ ಒಂದ್ ಸ್ವಲ್ಪ ತೆಳ್ಳಗಾಗಿದ್ದಾಳೆ, ಇಲ್ಲಾಂದಿದ್ರೆ ಅವಳು ಕೂದ್ಲೆಲ್ಲ ಉದ್ದ ಬಂದ್ ಹೇರ್ ಕಟ್ ಮಾಡಿದೀವಿ. ಅಂದ್ರೆ ಎಷ್ಟಮ್ಮ ಎಷ್ಟ್ ತಿಂಗ್ಳಾಯ್ತು ಹೇಳು ಅವಳು ಮರಿಯಾಕಿ? 2 ತಿಂಗ್ಳಾಗ್ತಾ ಬಂತು, 2.5 ತಿಂಗ್ಳಾಗ್ತಾ ಬಂತು. ಸೊ ಮರಿ ಹಾಕ್ದವಾಗ ಸ್ವಲ್ಪ ಕೂದ್ಲೆಲ್ಲ ಕಟ್ ಮಾಡಿದ್ವಿ, ರಗಳೆ ಆಗತ್ತೆ ಅಂತ. ಇವಾಗ ಬರ್ತಾ ಇದೆ ಒಂದ್ಸತಿ ಏನಂದ್ರೆ, ಇವಾಗ ಫೀಮೇಲ್ ಡಾಗ್ಸ್ ಅಲ್ಲಿ ಮರಿ ಹಾಕಿ ಒಂದ್ಸತಿ ಫುಲ್ ಶೆಡ್ಡಿಂಗ್ ಆಗೇ ಆಗುತ್ತೆ. ಒಂದ್ಸತಿ ಫುಲ್ ಕೂದ್ಲು ಹುಟ್ಟಿ ಮತ್ತೆ ನೆಕ್ಸ್ಟ್ ಅವ್ರು ತುಂಬಾ ಚಂದ ಕಾಣಿಸ್ತಾರೆ, ಅಷ್ಟು ಚಂದ ಕೂದ್ಲು ಬರುತ್ತೆ ಅವಳದ್ದು. ಇವಳದ್ದು ಅಂತಲ್ಲ, ಎಲ್ಲರದು ಅಷ್ಟೇ. ಫೀಮೇಲ್ ಡಾಗ್ಸ್ ಅಲ್ಲಿ ಹಾಗೆ ನೋಡಿ ಅವಳು ಹೆಂಗೆ ಅಂದ್ರೆ, ಮರಿ ಹಾಕಿದ ದಿವ್ಸ ಕೂಡ ನಾವೆಲ್ಲ ಆಟ ಆಡ್ತಿದ್ರೆ, ಅವಳು ಕ್ರಿಕೆಟ್ ಆಡ್ತಾಳೆ ಅವಳು. ನಮಗ್ ಫೀಲ್ಡಿಂಗ್ ಜನ ಅವಳೆ. ಕ್ರಿಕೆಟ್ ನಮ್ ಕಸಿನ್ಸ್ ಎಲ್ಲ ಬಂದವಾಗ ನಾವು ಕ್ರಿಕೆಟ್ ಆಡಿದ್ರೆ ನಮ್ ಫೀಲ್ಡರ್ ಅವಳೆ. ಎಲ್ಲೇ ಬಾಲ್ ದೂರ ಹೋದ್ರು ಹಿಡ್ಕೊಂಡ್ ಬರ್ತಾಳೆ, ಹುಡುಕಿ ತಗೊಂಡ್ಬರ್ತಾಳೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಗಲ್ಲಿ ಕ್ರಿಕೆಟ್ ಅಲ್ಲಿ ಬಾಲ್ ಹೋಗೋದೇ ಜಾಸ್ತಿ, ಅದನ್ನ ಹಿಡಿಯೋದೇ ದೊಡ್ಡ ಕೆಲ್ಸ ಆಗಿರುತ್ತೆ. ನಮ್ಗೆ ಡಾಲಿ ಅಂತಹ ಫೀಲ್ಡರ್ ಇರುವಾಗ ಆ ಕೆಲ್ಸ ಸ್ವಲ್ಪ ಕಮ್ಮಿ. ಆರಾಮಾಗಿ ಅವಳೆ ಹೋಗಿ ಎಲ್ ಬಿದ್ದಿದೆ ನೋಡಿ ಹುಡ್ಕೊಂಡ್ ಬಂದ್ ತಂದ್ಕೊಡ್ತಾಳೆ ನಮ್ಗೆ. ಇದು ಡಾಲಿ ಸ್ಪೆಷಾಲಿಟಿ ಅನ್ಬೋದು. ಅವಳಿಗೆ ಊಟ ಎಲ್ಲ ಈಗ ಯೋಚನೆನೇ ಇಲ್ಲ. ಅಲ್ಲಿ ಊಟ ಹಾಕಿದ್ರು ಅಮ್ಮ ಇಲ್ಲಿ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಯಾವ್ದು ಅವಳಿಗೆ ಮ್ಯಾಟರೇ ಆಗಲ್ಲ.
ಅವಳು ಕೂಡ ಕೆಲಸ ಮಾಡ್ತಿರ್ಬೇಕು. ತಗೊಂಡೋಗ ಹಾಕು ಡಾಲಿ. ಅವಳು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದಾಳ, ಕೆಲ್ಸನೇ ಮಾಡಿಸ್ತಿದ್ದಾಳ ಗೊತ್ತಿಲ್ಲ. ಅಮ್ಮ ಕಿತ್ಕೊಟ್ಟಿದ್ದನ್ನ ತಗೊಂಡೋಗ ಆ ಕಡೆ ಹಾಕು ಅಂದ್ರೆ ಅವಳು ಇಲ್ಲೇ ಹಾಕ್ತಿದ್ದಾಳೆ. ಆ ಕಡೆ ತಗೊಂಡೋಗಿ ಹಾಕು ಡಾಲು, ಆ ಕಡೆ ಹಾಕು ಡಾಲಿ. ಅವಳಿಗೆ ಒಟ್ಟು ತಗೊಂಡೋಗಿ ಕಸ ಅಮ್ಮ ಏನೋ ಎಸಿತಿದ್ದಾಳೆ, ನಾನು ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ಅಂತ ಅವಳ ತಲೆಯಲ್ಲಿ. ಹೋದ್ಲು. ಅದೊಂದೇನೋ ಖುಷಿ ಅವಳಿಗೆ, ಅದು ಎಂಜಾಯ್ ಮಾಡ್ತಾಳ ಅವಳು. ಪ್ರತಿ ಸತಿ ಅದನ್ನ ತಗೊಂಡ್ ಎಸಿಯೋದು ಅವಳಿಗೇನೋ ಒಂಥರ ಇಂಟ್ರೆಸ್ಟ್ ಅಲ್ಲ ಡಾಲಿ. ಡಾಲಿ ಬಾಯ್ಲಿ. ಡಾಲಿ, ನಿಮ್ಗೆಲ್ಲ ಡಾಲಿ ಬಗ್ಗೆ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮನೇಲೂ ಇದೇ ತರ ಡಾಲಿ ಇದ್ರೆ ಅದನ್ನ ಕಮೆಂಟ್ ಮಾಡಿ. ನಿಮ್ ಡಾಲಿ ಹೆಸರೇನು ಅಂತ, ಅಂದ್ರೆ ನಮ್ಮನೆ ತರದ್ ಡಾಲಿ ಹೆಸರೇನು ನಿಮ್ಮನೇಲಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ. ಅವಳ ಅಮ್ಮಂಗ್ ಬೈತಾ ಇದ್ದಾಳ, ಆ ಕಲ್ಲಿ ಎತ್ತಿ ಹಾಕ್ಬೇಕಂತ ಅದ್ ಮಧ್ಯದಲ್ಲಿ. ಅವಳು ಅಮ್ಮನ ಹತ್ರ ಮಾತಾಡ್ತಿದ್ದಾಳೆ, ಅದನ್ನ ತೆಗ್ದ ಹಾಕು ಅಂತ. ಅಲ್ಲೊಂದ್ ಕಲ್ಲ, ಅಲ್ಲೊಂದ್ ಕಲ್ಲು ಇದೆ. ಡಾಲಿ ಹೆಲ್ಪ್ ಮಾಡಿ ಆಯ್ತಾ. ಅಮ್ಮ ಏನ್ ಮಾಡ್ತಿದ್ದಾಳೆ ಡಾಲಿ. ಹೋದ್ಲು ಅವಳು ಹೆಲ್ಪ್ ಮಾಡಕ್. ಮತ್ತೆ ಡೋಲು ಹೆಲ್ಪ್ ಮಾಡಿ ಆಯ್ತಾ. ಡೋಲು ಕಲ್ಲೆತ್ತು, ಕಲ್ಲೆತ್ತಕು. ಅವಳು ನಂಗೆ ಬೈತಿದ್ದಾಳೆ, ಎಲ್ಲಿ ರಗಳೆ ಮರ ಐತಿ ನಿಂದು, ಅಮ್ಮ ಎಸಿತಾಳೀಗ, ನಾನು ಹೋಗಿ ಅದನ್ನ ಹಿಡಿಯೋದ್ ಬೇಡವಾ ಅಂತ. ಅಲ್ವಾ ಡಾಲಿ. ಡಾಲಿ, ಮತ್ತೆ ನಿಮ್ಗೆ ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ, ನೀವು ಕಂಟಿನ್ಯೂಸ್ ಮರಿ ಹಾಕಿಸ್ತೀರಾ, ಬ್ರೀಡಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಕ್ವಶನ್ ಇರ್ಬೋದು. ನಮ್ ಪಾಲಿಸಿ ಹೆಂಗೆ ಅಂದ್ರೆ, ಮರಿ ಹಾಕ್ತವೆ, ಮರಿನ್ ಸೇಲ್ ಮಾಡ್ತೀವಿ ನಾವು, ಅಷ್ಟು ಬಿಟ್ರೆ ನಮ್ ಮನೆ ಮಕ್ಳ ತರ ಅವರು. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಹೆಚ್ಚಿನ ಸತಿ 1 ಟೈಮ್ ಮರಿ ಹಾಕಿದ್ಮೇಲೆ ಒಂದ್ ಗ್ಯಾಪ್ ಕೊಡ್ತೀವಿ, ಇಲ್ಲ 2 ಸತಿ ಮರಿ ಹಾಕಿದ್ಮೇಲೆ ಮಸ್ಟ್ ಅಂಡ್ ಶುಡ್ ಒಂದ್ ಬ್ರೇಕ್ ಕೊಡ್ತೀವಿ ಅವರಿಗೆ. 1 ಅಥವಾ 2 ಸತಿ ನೆಕ್ಸ್ಟ್ ಸೈಕಲ್ ಸ್ಕಿಪ್ ಮಾಡಿಸ್ತೀವಿ. ಆಮೇಲೆ ಅವಕ್ಕೆ ಕರೆಕ್ಟ್ ಆಗಿ ಕ್ಯಾಲ್ಸಿಯಮ್ಮು, ಆಮೇಲೆ ವಿಟಮಿನ್ಸ್, ಮಿನರಲ್ಸ್, ಸಪ್ಲಿಮೆಂಟ್ಸ್ ನೀಟಾಗಿ ಕೊಡ್ತೀವಿ. ಅವು ಕಷ್ಟ ಆಗ್ಬಾರ್ದು, ಅಂದ್ರೆ ಅವು ವೀಕ್ ಆಗಿ ಹೋಗ್ಬಾರ್ದು. ಒಂದ್ಸತಿ ಹೆಂಗು ಅದೊಂದ್ಸತಿ ಕಾಮನ್, ಒಂದ್ಸತಿ ವೀಕ್ ಆಗ್ಬಿಡ್ತಾರೆ. ನಾವ್ ಅದ್ ಆದಷ್ಟು ಕಂಟ್ರೋಲ್ ಮಾಡ್ತೀವಿ, ಅಂದ್ರೆ ಅವರಿಗೆ ರಿಚ್ ಫುಡ್ ಕೊಡೋದು, ಆಮೇಲೆ ಹೆಲ್ದಿ ಆಗಿ ಹೇಗ್ ನೋಡ್ಕೊಳ್ಳೋದು, ಅದಕ್ಕೆ ಹೆಲ್ಪ್ ಆಗೋ ತರ ಫುಡ್ ಅನ್ನ ಯೂಸ್ ಮಾಡೋದು. ಆಮೇಲೆ ಮಸ್ಟ್ ಅಂಡ್ ಶುಡ್ ಅವರಿಗೆ ಡಿವರ್ಮಿಂಗ್ ಕರೆಕ್ಟ್ ಆಗಿ ಆಗಿದ್ಯಾ ಅದೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಟೈಮ್ ಮರಿ ಹಾಕ್ಸೋದು. ಯಾವ್ದೇ ಕಾರಣಕ್ಕೂ ಬರೀ ಮರಿ ಹಾಕ್ಸೋದು ಅಂತ ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಯಾಕಂದ್ರೆ ನಮ್ಮನೆ ಮಕ್ಳ ತರ, ಮಕ್ಳನ್ನ ನಾವು ಅಷ್ಟು ಕೇರ್ಲೆಸ್ ಆಗಿ ನೋಡ್ಕೊಳಕ್ ಆಗೋದಿಲ್ಲ. ಸೊ ಸ್ವಲ್ಪ ನಮ್ಗೂ ಕೇರ್ ಇದೆ. ಸುಮಾರು ಜನ ಹೇಳ್ತಾರೆ ಬ್ರೀಡರ್ಸ್ ಅಂತೆಲ್ಲ, ಅಷ್ಟೊಂದು ನಾವು ಬರೀ ಬ್ರೀಡಿಂಗ್ ಪರ್ಪಸ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಲ್ಲ. ಇನ್ ಕೆಲವೊಬ್ರು ಹೇಳ್ತಾರೆ, ಏನ್ ಮಾಡಕ್ ಆಗಲ್ಲ. ನಾವೇನು ನಮ್ದು ಎಷ್ಟು ನೀಟಾಗಿ, ಅಥವಾ ನಮ್ದು ಏನೋ ಒಂದ್ ಪಾಲಿಸಿ ಇರುತ್ತಲ್ಲ, ನಾವ್ ಯಾವತ್ತೂ ಅದನ್ನ ಬ್ರೇಕ್ ಮಾಡಿ ಅಂತೂ ಮುಂದೋಗಲ್ಲ. ಸುಮ್ನೆ ಹೇಳೋಣ ಅಂತ ಅನ್ಸ್ತು ಇದು. ಹೇಗನ್ಸ್ತು ವಿಡಿಯೋ? ಡಾಲಿ ಹೆಲ್ಪ್ ಮಾಡಿದ್ ಖುಷಿ ಆಯ್ತಾ? ನಿಮಗ್ ಡಾಲಿ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.